ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವು ಬ್ಯಾಕ್ಯಾರ್ಡ್ ಗಾರ್ಡನಿಂಗ್ ಅಂತ ಶುರು ಮಾಡಿದ್ದು 2021ನಲ್ಲಿ. ಆದರೆ ಅಷ್ಟೊಂದು ಒಳ್ಳೆ ಹಾರ್ವೆಸ್ಟ್ ಏನು ನಮಗೆ ಸಿಗ್ತಾ ಇರಲಿಲ್ಲ. ಅದರಲ್ಲೂ ಮೆಣಸಿನ್ಕಾಯಿ ಬೆಳೆಯೋದು ಒಂಥರ ಚಾಲೆಂಜೇ ಆಗಿತ್ತು ನಮಗೆ. ಆದರೆ ಲಾಸ್ಟ್ ಇಯರಿಂದ ಹಾರ್ವೆಸ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಯಾಕೆಂದರೆ ನಾವು ಈ ಹಿಂದೆ ಮಾಡಿದಂಥ ಮಿಸ್ಟೇಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಹಾರ್ವೆಸ್ಟ್ ಎಲ್ಲ ಲಾಸ್ಟ್ ಇಯರಿಂದ ಚೆನ್ನಾಗಿ ಬರ್ತಾ ಇದೆ. ಅಮೇರಿಕಾದಲ್ಲಿ ನಾವಿರೋ ಸ್ಟೇಟಲ್ಲೆಲ್ಲ ಗಾರ್ಡನಿಂಗ್ ಎಲ್ಲ ಯೂಶಲಿ ಸ್ಪ್ರಿಂಗ್ ಟೈಮಿಂದ ಸ್ಟಾರ್ಟ್ ಮಾಡ್ಕೋತಾರೆ. ನಾವು ಅಷ್ಟೇ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಗ್ರೀನ್ ಚಿಲ್ಲೀಸ್ ಬೆಳೆಯೋದಕ್ಕೆ ನಾವು ಫಾಲೋ ಮಾಡಿದ ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ. ಸ್ಟೋರಿಂದ ತಂದಿರೋಂಥ ಗ್ರೀನ್ ಚಿಲ್ಲೀಸ್ ಏನಿರುತ್ತೆ ಅದರಲ್ಲಿ ಕೆಲವೊಂದು ರೆಡ್ ಕಲರ್ ಆಗಿರುತ್ತಲ್ವ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಅದರಿಂದ ಈ ಸೀಡ್ಸ್ನೆಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದು ಪಾಟಲ್ಲಿ ಸಾಯಿಲ್ ಮತ್ತು ಕಾಂಪೋಸ್ಟ್ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ಈ ಸೀಡ್ಸ್ನೆಲ್ಲನೂ ಈ ಥರ ಸ್ಪ್ರಿಂಕಲ್ ಮಾಡಬೇಕು. ಜಾಸ್ತಿ ಸಾಯಿಲಿಂದೆಲ್ಲ ಕವರ್ ಮಾಡಬಾರ್ದು, ಜಸ್ಟ್ ಸೀಡ್ಸ್ ಕವರ್ ಆಗೋಷ್ಟು ಮಾತ್ರ ಹಾಕಬೇಕು. ಹಾಗೆಯೇ ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು 2 ವೀಕ್ಸ್ ಸನ್ಲೈಟಲ್ಲಿ ಇಟ್ಟಿರಬೇಕು. 2 ವೀಕ್ಸ್ ಆದಮೇಲಿಂದ ಈ ಥರ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬಂದಿರುತ್ತೆ. ಅದಾದಮೇಲೆ ಇನ್ನೂ ಒಂದು 2 ರಿಂದ 3 ವಾರ ಆದಮೇಲಿಂದ ಈ ಗಿಡಗಳೆಲ್ಲನೂ ಸ್ವಲ್ಪ ದೊಡ್ಡದಾಗುತ್ತೆ. ಈ ಸ್ಟೇಜಲ್ಲಿ ಇದನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು. ನಾನಿಲ್ಲಿ ಗ್ರೋ ಬ್ಯಾಗ್ಸ್ನ ತೊಗೊಂಡಿದ್ದೀನಿ. ಈ ಗ್ರೋ ಬ್ಯಾಗ್ಸ್ಗೆ ಇಲ್ಲಿ ಬಂದಿರೋಂಥ ಗಿಡಗಳನ್ನೆಲ್ಲ ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಹಸಿಮೆಣಸಿನ್ಕಾಯಿ ಬೆಳಿತೀವಿ ಅಂದರೆ ಅದಕ್ಕೆ ಮೇನ್ ಬೇಕಾಗಿರೋದು ಜಾಸ್ತಿ ಸ್ಪೇಷಿಯಸ್ ಆಗಿರಬೇಕು. ಅದು ಬೆಳಿಬೇಕಾದ್ರೆ ಬೇರೆ ಗಿಡಗಳ ಜೊತೆ ಹಾಕಿದಾಗ ಇದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಸಿಗದೆ ನಮಗೆ ಹಾರ್ವೆಸ್ಟ್ ಬರೋದಿಲ್ಲ. ಮೋರೋವರ್ ಗಿಡನೇ ಬೆಳೆಯೋದಿಲ್ಲ ಇದು. ಸೊ ಅದಕ್ಕೋಸ್ಕರ ಈ ಥರ ಸಪ್ರೇಟಾಗಿ ಒಂದೊಂದೇ ಗ್ರೋ ಬ್ಯಾಗ್ಗೆ ಈ ಥರ ಒಂದೊಂದೇ ಗಿಡಗಳನ್ನ ಹಾಕ್ತಾಯಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಬೆಳೆಯೋದಕ್ಕೆ 5 to 6 ಅವರ್ಸು ಡೈರೆಕ್ಟ್ ಸನ್ಲೈಟ್ ಅಂತೂ ಬೇಕೇ ಬೇಕಾಗುತ್ತೆ. ಹಾಗೆಯೇ ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಪೇಷನ್ಸ್ ಬೇಕು. ಯಾಕೆಂದರೆ 3 ಮಂತ್ಸ್ ಅಷ್ಟು ಟೈಮ್ ಬೇಕಾಗುತ್ತೆ ಹಾರ್ವೆಸ್ಟ್ ಮಾಡೋದಕ್ಕೆ ಅಂತ. 3 ಮಂತ್ಸ್ ಆದಮೇಲಿಂದ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಬೆಳೆದಿದೆ ಅಂತ ನೀವೇ ಅಲ್ಲಿ ನೋಡ್ತಾ ಇದ್ದೀರಾ. ತುಂಬಾ ಖುಷಿಯಾಗುತ್ತೆ ಈ ಥರ ಇಷ್ಟು ದಿನ ವೇಟ್ ಮಾಡಿ ಈಗ ಹಾರ್ವೆಸ್ಟ್ ಮಾಡಬೇಕು ಅಂದರೆ. ಹಾಗೆ ಎವ್ರಿ ಡೇ ನಾವು ಕುಕ್ಕಿಂಗ್ಗೆ ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ತೀವಿ ಯಾವುದಾದ್ರೂ ಒಂದು ಅಡುಗೆಗೆ. ಸೊ ಅವತ್ತಿನ ದಿನಕ್ಕೆ ಎಷ್ಟು ಬೇಕು ನಾನು ಅಷ್ಟು ಮಾತ್ರನೇ ಹಾರ್ವೆಸ್ಟ್ ಮಾಡಿಕೊಂಡು ಕುಕ್ಕಿಂಗ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ.